ಗೋಮಾಂಸ ಸಾಗಿಸುತ್ತಿದ್ದ ವಾಹನ ಬೆನ್ನಟ್ಟಿ ತಡೆದ ಯುವಕರು. ಮೇಲೆ ಮದುವೆ ಮನೆಗೆ ಬೇಕಾದ ವಸ್ತುಗಳು, ಕೆಳಗೆ ಗೋಮಾಂಸ. ಅದರಂಗೆ ಚರ್ಮ ಸುಲಿಬಹುದಾ? ನೀವು ಏನ್ ಮಾಡ್ತೀರಾ? ಹಾವೇರಿಯ ಹೊರವಲಯದ ಹಾನಗಲ್ ಬೈಪಾಸ್ ಬಳಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನವನ್ನ ಶ್ರೀರಾಮ್ ಸೇನೆ ಮತ್ತು ಬಜರಂಗ್ ದಳ ಕಾರ್ಯಕರ್ತರು ಹಿಡಿದಿದ್ದಾರೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಅತಿಯಾದ ವಾಸನೆ ಬರುತ್ತಿತ್ತು. ಇದರಿಂದ ಅನುಮಾನಗೊಂಡ ಹಿಂದೂ ಕಾರ್ಯಕರ್ತರು ವಾಹನವನ್ನ ಬೆನ್ನಟ್ಟಿ ತಡೆದು ಚಾಲಕನಿಗೆ ಪ್ರಶ್ನೆ ಮಾಡಿದ್ದಾರೆ. ಚಾಲಕ ನದಾಫ್ ಎನ್ನೋನು ಈ ಗೋಮಾಂಸವನ್ನ ಹುಬ್ಬಳ್ಳಿಯಿಂದ ಹಾಸನಕ್ಕೆ ಸಾಗಿಸುತ್ತಿದ್ದ ಅಂತ ತಿಳಿದು ಬಂದಿದೆ. ಇನ್ನು ಮೇಲೆ ನೋಡಿದ್ರೆ ಮಿನಿ ಗೂಡ್ಸ್ ವಾಹನದಲ್ಲಿ ಮದುವೆಗೆ ಬೇಕಾದ ಸಾಮಗ್ರಿಗಳನ್ನ ಇಡಲಾಗಿತ್ತು. ಆದ್ರೆ ಅದರ ಕೆಳಗೆ ಚೀಲದಲ್ಲಿ ಗೋವಿನ ಮೂಳೆಗಳು ಮತ್ತು ಇತರೆ ಅಂಗಾಂಗಗಳನ್ನ ಸಾಗಿಸಲಾಗ್ತಿತ್ತು. ಈ ಬಗ್ಗೆ ಬಜರಂಗ್ ದಳ ಮತ್ತು ಶ್ರೀರಾಮ್ ಸೇನೆ ಕಾರ್ಯಕರ್ತರು ಕೇಳಿದಾಗ ಚಾಲಕ ಮಾತ್ರ ಕೋಳಿ ಮಾಂಸ ಅಂತ ಹೇಳಿ ವಾದಿಸಿದ್ದಾನೆ. ಗೋಮಾಂಸ ಸಾಗಿಸುತ್ತಿದ್ದ ವಾಹನ ತಡೆದು ಹಾವೇರಿ ಪೊಲೀಸರಿಗೆ ಶ್ರೀರಾಮ್ ಸೇನೆ ಮತ್ತು ಬಜರಂಗ್ ದಳ ಕಾರ್ಯಕರ್ತರು ಒಪ್ಪಿಸಿದ್ದಾರೆ. ಏನಂತಾರ ಅವರು ಕೇಳಿದ್ರೆ ಕೋಳಿ ದನ ಅಂತಾರೆ. ಅದು ಕೋಳಿದಲ್ರಿ, ಅದು ಕೋಳಿದಾದ ಆ ತರ ಇರಂಗಿಲ್ರಿ. ನಾವೆಲ್ಲ ದನದ ಮಾಂಸ ರೀ. ಅದು ನೀವೇನು ಸಿಗ್ರ ಅವರು ಅವರು ನಮ್ಗೆ ನಾವು ಗಾಡಿ ಹೋಗ್ತಾ ಇತ್ರಿ. ಗಾಡಿ ಹೋಗೋ ಮುಂದೆ ಭಾರಿ ಕೇಳಿದ್ರೆ ಏನಂದ್ರು ಅವರು ಕೋಳಿ ಮಾಂಸ ಅಂತಂದ್ರು. ಕೋಳಿ ಮಾಂಸ ಅಂತ ಬಿಚ್ಚ ತೋರ್ಸಪ್ಪ ಅದ್ ನನ್ನತ್ಲೆ ಬಿಚ್ಚ ನೋಡಿದ್ರೆ ಸ್ಮೆಲ್ ನಿಲ್ಲಕ್ ಆಗ್ತಾ ಇಲ್ಲ. ಸ್ಮೆಲ್ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ಪ್ರತಿದಿನ ಹಳ್ಳಿಯಿಂದ ಸಾಗಾಣಿಕೆ ಮಾಡ್ಕೊಂಡು ಹಾಸನ ತಲುಪ್ತೇನೆ ನಾನು, ಹುಬ್ಳಿಯಿಂದ ಇದನ್ನ ಅಂತೇಳಿ ಹೇಳ್ತಾನೆ ಸರ್. ರೆಡ್ ಹ್ಯಾಂಡ್ ಹೇಳ್ತಾನ್ರಿ ಅವನು. ರೆಡ್ ಹ್ಯಾಂಡ್ ಹಾಸನಕ್ಕೆ ತಗೊಂಡ್ ಹೋಗ್ತಿದ್ದೆ ನಾನು ಅಂತ ರೆಡ್ ಹ್ಯಾಂಡ್ ಕೊಡ್ತಾನ ಸರ್. ಮತ್ತೆ ಹಾಸನದಿಂದ ಮತ್ತೆ ಹೈದರಾಬಾದ್ ಹೋಗ್ತಾನಂತಾರೆ. ಕೋಳಿ ಒಳಗೆ ಯಾವ ಪಾರ್ಟ್ಸ್ ಮದುವೆ ಗಾಡಿ ರೆಡಿ ಮಾಡೋದು ಮಾಡ್ಯಾರ. ಇನ್ನೂ ಅದರಂಗೆ ಚರ್ಮ ಸುಲಿಬಹುದಾ? ನೀವು ಏನ್ ಮಾಡ್ತೀರಾ? ನದಾಫ್ ವಾಹನ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು 9 ಕ್ವಿಂಟಾಲ್ ಗೋವು ಮಾಂಸ ಜಪ್ತಿ ಮಾಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.